ಒತ್ತಾರೆ ಬೇಗ ಬಂದ್ಬಿಡ್ರು. ಹೂಣ ಅರಿಕೆರೆ ಹೊಲಕ್ಕೆ ಯೂರಿಯಾ ಹಾಕ್ಬೇಕು. ಆಯ್ತಣ್ಣ. ಇಲ್ಲಿ ನೋಡಿ, ನಾಳೆ ಬಸವೇಗೌಡ್ರ ಮನೆಯಲ್ಲಿ ಮದುವೆ ಇದೆ. ನಮ್ಗೆ ಯಾರಿಗೂ ಹೋಗಕ್ ಆಗ್ತಾ ಇಲ್ಲ. ನಿಮ್ಗೆ ಇಲ್ಲಿ ಗೇಯದಕ್ಕೇನು ಕೇಮೆ ಇಲ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಬಾಳೆ ಎಲೆ ಹಾಕ್ಸ್ಕೊಂಡು ಒಂದಷ್ಟು ನುಂಗ್ಬಿಟ್ಟು ಬನ್ನಿ. ನಡೀರ ಟ್ಯಾಕ್ಟರ್ ತೊಳಿ. ಯಾರನ್ನ ಚಿಕ್ಕಪ್ಪ ಬೈತಾ ಇರೋದು? ಇನ್ಯಾರನ್ನ? ನಮ್ಮನ್ನೇ. ಏನ್ ಚಿಕ್ಕಪ್ಪ ಇದು? ಅವ್ರ ಅಕ್ಕನ್ ಗಂಡ ನೀವು, ಬಾವನ ಮರ್ಯಾದೆ ಇಲ್ದೆ ಅವ್ನು ಇವನು ಅಂತೆಲ್ಲ ಬೈತಾ ಇದಾರೆ ನೋಡ್. ಮತ್ತೆ ಇದ್ಯಾಕೋ ನಂಗೆ ಇಷ್ಟ ಆಗ್ಲಿಲ್ಲ. ನಾವೇನ್ ಭಿಕ್ಷುಕ್ರ? ಈ ಮನೆ ಅಳಿಂದಿರು ಇವತ್ತೆರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ಬನ್ನಿ ಅಪ್ಪ, ನಿನ್ ಜೊತೆ ನಮ್ಮನ್ನು ಒದ್ದೋಡ್ಸ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಹೌದು ಕ್ರಿಶ್, ಎಡವಟ್ಟಾಗುತ್ತೆ. ಏನ್ ಹೇಳ್ತಾ ಇದೀರ ಚಿಕ್ಕಪ್ಪ? ನಾವು ದಂಡ ಪಿಂಡ್ಗಳೇ ಇರ್ಬೋದು, ಬೇವರ್ಸಿಗಳೇ ಇರ್ಬೋದು, ಅನ್ ಮಾತ್ರಕ್ಕೆ ಇವ್ರ ಈ ತರ ಎಲ್ಲ ಮಾತಾಡ್ಬೋದಾ? ಕರೆಕ್ಟ್. ಮನೆ ಅಳಿಂದಿರ್ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ. ನೀನು ಆಮೇಲೆ ತೊಳಿ ಹೋಗೋ. ಇಲ್ಲಿ ಕೆರ್ಕೊಳ್ಳೋಕೆ ಪುರ್ಸೋತಿಲ್ಲ, ಅಷ್ಟೊಂದ್ ಕೆಲ್ಸ ಇದೆ ನಂಗೆ. ನೀವ್ ಒಳಗಡೆ ಹೋಗಿ ಕೂತ್ಕೊಂಡ್ ಮಾತಾಡಿದ್ರೆ ಏನ್ ಸೌದೋಗ್ತೀರಾ? ನೋಡಿದ್ರ ಚಿಕ್ಕಪ್ಪ ಅವ್ನ್ ಪೊಗರ್ನ ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ಕೆಲ್ಸ ಮಾಡ್ತಾನಲ್ಲ ದಿಮಾಕು ನನ್ನ ಮಗನಿಗೆ. ನಮ್ಮನ್ ಬೈದ ಅಂತ ಕೆಲಸದಿಂದ ತೆಗೆದ್ರು ಬೇರೆ ಎಲ್ಲಿ ಬೇಕಾದ್ರೂ ದುಡ್ಕೊಂಡು ತಿಂತೀನಿ ಅನ್ನೋ ಧೈರ್ಯ ನನ್ನ ಮಗನಿಗೆ. ಅಪ್ಪ ಊಟ ರೆಡಿ. ನಾವುಗಳು ಸಾಲ್ದು ಅಂತ ಇವನ್ ಬೇರೆ ಸೇಮ್ ನಿಮ್ ತರನೇ ತಯಾರಾಗ್ತಾ ಇದ್ದಾನೆ ಚಿಕ್ಕಪ್ಪ. ಅವನಿಗೂ ಇದೇ ತರ ಅವ್ನ್ ಬೋರ್ಡಿಂಗು ಲಾಡ್ಜಿಂಗ್ ಇರೋ ಹುಡುಗಿ ನೋಡಿ ಮದುವೆ ಮಾಡ್ಬಿಡಿ ಓತ್ಲಾ ಹೊಡ್ಕೊಂಡ್ ಕಾಲ ಕಳೆದು ಬಿಡ್ತಾನೆ. ಯಾಗಿದ್ರು ಅರ್ಧ ವಯಸ್ಸು ಮುಗೀತು, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ನಾವೇ ಇರಲ್ಲ. ಹಳ್ಳಕ್ ತಳ್ಳಿ ಮುಚ್ಚಾಕ್ತಾರೆ, ಭೂಮಿಗ್ ಬಾರ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಒಬ್ರು ಅಳಲ್ಲ. ಅದನ್ನೆಲ್ಲ ನೋಡಿ ಫೀಲ್ ಮಾಡೋದಕ್ಕೆ ನಾವೇ ಇರಲ್ಲ. ಪುಕ್ಸಟೆ ಊಟ, ಬೆಸ್ಟ್ ಜೀವನ. ಬರ ಚಿಕ್ಕಪ್ಪ. ಆದ್ರೆ ಒಂದ್ ಮಾತು ಹೇಳ್ತೀನಿ ಚಿಕ್ಕಪ್ಪ, ಮಣ್ಣು ಹದ ಮಾಡೋ ಎರೆಹುಳ ಕೂಡ ತನ್ನ ಕೆಲಸ ಮಾಡುತ್ತೆ. ನಮ್ಮ ಎಂಜಿಲ್ ತಿನ್ ಬದುಕೋ ನಾಯಿ ಕೂಡ ಬೊಗ್ಳಿ ತನ್ನ ಕೆಲಸ ಅಂತ ತೋರಿಸುತ್ತೆ. ನಾವುಗಳೇ ಏನೂ ಮಾಡ್ದಿರೋ ಬೇವರ್ಸಿಗಳು. ಈ ಕಡೆ ಅನ್ನಕ್ಕೂ ದಂಡ, ಆ ಕಡೆ ಪಿಂಡಕ್ಕೂ ದಂಡ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಟ್ರೈ ಮಾಡಿ ಚಿಕ್ಕಪ್ಪ, ಈ ಜೀವನಕ್ಕೊಂದು ಅರ್ಥ ಸಿಗುತ್ತೆ.